ಹಾಯ್ ಫ್ರೆಂಡ್ಸ್, ನಿನ್ನೆ ನಾವು ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ಪಾಠದ ಮೇಲೆ? ಸೂಕ್ಷ್ಮ ಜೀವಿಗಳು ಮತ್ತು ಶತ್ರು. ಈ ಪಾಠದ ಬಗ್ಗೆ ಸುಮಾರು ಒಂದು 10ರಿಂದ 11 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇವತ್ತು ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಹುದುಗುವಿಕೆಯನ್ನು ಯಾವ ವರ್ಷದಲ್ಲಿ ಅನ್ವೇಷಿಸಿದರು? 1857ರಲ್ಲಿ ಹುದುಗುವಿಕೆಯನ್ನು ಅನ್ವೇಷಿಸ್ತಾರೆ. ಆಮೇಲೆ ಈ ಹುದುಗುವಿಕೆ ಇದೆಯಲ್ಲ, ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಯಾವ ವರ್ಷದಲ್ಲಿ ಕಂಡುಹಿಡಿದ್ರು ಅಂತ ಗೊತ್ತಾಯ್ತು ನಮಗೆ. 1857ರಲ್ಲಿ. ಅದನ್ನು ಕಂಡುಹಿಡ್ದಿದ್ದು ಯಾರು ಅಂತ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಅದನ್ನು ಕಂಡುಹಿಡ್ದಿದ್ದು ಲೂಯಿಸ್ ಪ್ಯಾಶ್ಚರ್. ಯಾರು? ಲೂಯಿಸ್ ಪ್ಯಾಶ್ಚರ್. ನೆಕ್ಸ್ಟ್ ಕ್ವಶನ್, ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ಔಷಧಿಗಳನ್ನು ಏನೆಂದು ಕರೆಯುತ್ತಾರೆ? ಪ್ರತಿಜೈವಿಕ ಅಂತ ಕರೀತಾರೆ. ನಾವೇನಂತ ಕರಿತೀವಿ? ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಲ್ಲ, ಅದನ್ನೇ ಪ್ರತಿಜೈವಿಕ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಶಿಲೀಂಧ್ರಗಳು ಹಾಗೂ ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾದ ಪ್ರತಿಜೈವಿಕಗಳು ಯಾವುವು ಅಂತ. ಕೆಳಗಡೆ ಒಂದು 3 ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಪ್ರತಿಜೈವಿಕಗಳು ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಬೇಕು. ಸೆಪ್ಟೊಮೈಸಿನ್ ಇದು ಕೂಡ ಪ್ರತಿಜೈವಿಕನೇ. ಟೆಟ್ರಾಸೈಕ್ಲಿನ್ ಇದು ಕೂಡ ಅಷ್ಟೇ. ಎರಿಥ್ರೋಮೈಸಿನ್ ಇವು 3 ಕೂಡ ಆ್ಯಂಟಿಬಯೋಟಿಕ್ಸೇ, ಅಂದರೆ ಪ್ರತಿಜೈವಿಗಳು. ನೆಕ್ಸ್ಟ್ ಕ್ವಶನ್, ಪೆನ್ಸಿಲಿನನ್ನು ತಯಾರಿಸಿದವರು ಯಾರು? ಪೆನ್ಸಿಲಿನನ್ನು ತಯಾರಿಸಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ನೆಕ್ಸ್ಟ್ ಕ್ವಶನ್, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವರ್ಷ ಯಾವುದು? ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವರ್ಷ 1798. ಸರಿ, ಈ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ವರ್ಷ ಏನೋ ಗೊತ್ತಾಯಿತು, ಆದರೆ ಅದನ್ನು ಕಂಡುಹಿಡಿದವ್ರು ಯಾರು ಅಂತ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಅವ್ರು ಯಾರು ಅಂದರೆ ಎಡ್ವರ್ಡ್ ಜೆನ್ನರ್. ಯಾರು? ಎಡ್ವರ್ಡ್ ಜೆನ್ನರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಲೇರಿಯಾ ಉಂಟು ಮಾಡುವ ಸೊಳ್ಳೆ ಯಾವುದು? ಮಲೇರಿಯಾ ಉಂಟು ಮಾಡುವ ಸೊಳ್ಳೆ ಯಾವುದು ಅಂದರೆ ಹೆಣ್ಣು ಸೊಳ್ಳೆ. ಯಾವುದು? ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮಲೇರಿಯಾ ರೋಗವನ್ನು ಉಂಟು ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಮಲೇರಿಯಾ ಉಂಟು ಮಾಡುವ ಹೆಣ್ಣು ಸೊಳ್ಳೆ ಈ ಕೆಳಗಿನಲ್ಲಿ ಯಾವುದು ಅಂತ. ಒಂದು ಅನಾಫಿಲ್ ಕೊಟ್ಟಿದ್ದಾರೆ, ಇನ್ನೊಂದು ಅನಾಫಿಲಿಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಈಡಿಸ್. ಮೇಲೆ ಯಾವುದಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ಆನ್ಸರ್. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಯಾವ ಸೊಳ್ಳೆ ಡೆಂಗ್ಯೂ ವೈರಸ್ನ ವಾಹಕವಾಗಿದೆ ಅಂತ? ಸೊ ಆನ್ಸರ್ ಈಡಿಸ್ ಸೊಳ್ಳೆ. ಯಾವುದು? ಈಡಿಸ್ ಸೊಳ್ಳೆ. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೀ ಕೊಟ್ಟಿದ್ದಾರೆ. ಈ ಕಡೆ ಎ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ? ಕ್ಷಯ, ದಡಾರ, ಮಲೇರಿಯಾ. ಇನ್ನೊಂದು ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ? ವೈರಸ್, ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ. ಇವಾಗ ನಾವು ಯಾವುದರಿಂದ ಹರಡುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನೆನ್ನೆ ಡಿಸ್ಕಸ್ ಮಾಡಿದ ಕ್ವಶನ್ಸಲ್ಲಿ ಕ್ಷಯ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ದೆ? ಬ್ಯಾಕ್ಟೀರಿಯಿಂದ. ನೆಕ್ಸ್ಟ್ ದಡಾರ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ದೆ? ವೈರಸ್. ಮಲೇರಿಯಾ, ಪ್ರೋಟೋಜೋವಾ. ಸೊ ಕ್ಷಯ ರೋಗವು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ದಡಾರ ರೋಗವು ವೈರಸ್ಸಿಂದ ಬರುತ್ತೆ, ಮಲೇರಿಯಾ ರೋಗವು ಪ್ರೋಟೋಜೋವೆಯಿಂದ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕೆಳಗಡೆ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದಾರೆ. ನಾನು ಹೇಳಿದ ಆನ್ಸರ್ ಕರೆಕ್ಟಾಗಿದೆ, ಚೆಕ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ರೋಗಗಳು ನೀರಿನಿಂದ ಹರಡ್ತವೆ ಅಂತ? ಕಾಲರಾ ಕಲುಷಿತ ನೀರಿಂದ ಬರುತ್ತೆ. ವಿಷಮಿಶ್ರಿತ ಜ್ವರ ಕೂಡ ಅಷ್ಟೇ. ಹೆಪಟೈಟಿಸ್ ಎ ಕೂಡ ಅಷ್ಟೇ. ಇವೆಲ್ಲ ನೀರಿನಿಂದ ಹರಡುವಂತಹ ರೋಗಗಳು. ಅಂದರೆ ಚೆನ್ನಾಗಿರೋ ನೀರಿನಿಂದ ಹರಡಲ್ಲ, ಕಲುಷಿತ ನೀರಿಂದ ಹರಡುವಂತಹ ರೋಗಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಬೆಸಿಲಸ್ ಆಂಥ್ರಾಸಿಸ್. ಯಾವುದು? ಬೆಸಿಲಸ್ ಆಂಥ್ರಾಸಿಸ್. ನೆಕ್ಸ್ಟ್ ಕ್ವಶನ್, ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದವರು ಯಾರು? ರಾಬರ್ಟ್ ಕೋಚ್ ಅವರು ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಸಸ್ಯ ರೋಗಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸಿಟ್ರಸ್ ಕ್ಯಾಂಕರ್, ಆಮೇಲೆ ಮೊಸಾಯಿಕ್ ರೋಗ, ತುಕ್ಕು ರೋಗ, ಇವೆಲ್ಲ ಕೂಡ ಸಸ್ಯ ರೋಗಗಳೇ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಈ ತುಕ್ಕು ರೋಗ ಸಾಮಾನ್ಯವಾಗಿ ಈ ಗೋಧಿಗೆ ಬರುತ್ತೆ. ಗೋಧಿ ಬೆಳೀತಾರಲ್ಲ ಪಂಜಾಬ್ ರಾಜ್ಯದಲ್ಲಿ, ಆ ತುಕ್ಕು ರೋಗ ಅನ್ನೋದು ಮೈನಾಗಿ ಗೋಧಿಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ?
ನೆಕ್ಸ್ಟು ಸಿಟ್ರಸ್ ಕ್ಯಾಂಕರ್ ಯಾವುದಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ವಾ? ಹೋಗಲಿ ತುಕ್ಕು ರೋಗ ನಾನು ಹೇಳಿದ್ನಲ್ಲ ಗೋಧಿಗೆ ಬರುತ್ತೆ ಅಂತ, ಅದು ಶಿಲೀಂಧ್ರಗಳಿಂದ ಬರುವಂಥದ್ದು. ಈ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಅದೇ ರೀತಿ ಮೊಸಾಯಿಕ್ ರೋಗವು ವೈರಸ್ಸಿಂದ ಬರುತ್ತೆ. ಅರ್ಥ ಆಗ್ತಿದೆಯಾ? ಇವೆಲ್ಲ ಕೂಡ ಸಸ್ಯಗಳಿಗೆ ಬರುವಂಥ ರೋಗಗಳು. ನೆಕ್ಸ್ಟ್ ಕ್ವಶನ್, ರೂಢಿಯಲ್ಲಿರುವ ಸಂರಕ್ಷಕಗಳು ಯಾವುವು? ರೂಢಿಯಲ್ಲಿರುವ ಸಂರಕ್ಷಕಗಳು ಯಾವುವು ಅಂತಂದರೆ ಸೋಡಿಯಂ ಮೆಟಬೈಸಲ್ಫೇಟ್, ಸೋಡಿಯಂ ಬೆಂಜೋಯೇಟ್. ಒಂದು ಸೋಡಿಯಂ ಮೆಟಾಬೈಸಲ್ಫೇಟ್, ಇನ್ನೊಂದು ಸೋಡಿಯಂ ಬೆಂಜೋಯೇಟ್. ಇವೆರಡೂ ಸಹ ರೂಢಿಯಲ್ಲಿರುವಂತಹ ಸಂರಕ್ಷಕಗಳು ಆಗಿವೆ. ಅರ್ಥ ಆಯ್ತಾ?